ಕೆಲವರಿಗೆ ಈ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇನ್ ಆಗುತ್ತೆ. ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಅವ್ರಿಗೆ ಬೆಡ್ಡಿಂದ ಎದ್ದೇಳಕ್ಕಾಗಲ್ಲ. ವೆದರ್ ಯು ಆರ್ ಮ್ಯಾರಿಡ್ ಆರ್ ನಾಟ್, ಎಂಡೋಮೆಟ್ರಿಯೋಸಿಸ್ ಅನ್ನೋದು ಮದುವೆ ಆಗದೇ ಇರೋರ್ಗೂ ಬರ್ಬೋದು, ಅಡಲ್ಸೆಂಟ್ಸಲ್ಲೂ ಬರ್ಬೋದು. ಹೆಣ್ಮಕ್ಳು ಬಂದಾಗ ನಮಗೆ ತುಂಬ ಪೇನ್ ಆಗ್ತಾ ಇದೆ ಅಂದಾಗ ಇದನ್ನ ಸ್ಕ್ಯಾನ್ ಮಾಡಿ ಈಸಿಯಾಗಿ ನಾವು ಕಂಡುಹಿಡಿಬೋದು. ಈ ಎಂಡೋಮೆಟ್ರಿಯೋಸಿಸ್ ಇಂದ ನಾವು ಕನ್ಸೀವ್ ಆಗೋ ಚಾನ್ಸಸ್ ವೆದರ್ ನ್ಯಾಚುರಲಿ ಇರ್ಬೋದು ಅಥವಾ IUI ಮೂಲಕ ಇರ್ಬೋದು ಅಥವಾ IVF ಮೂಲಕ ಇರ್ಬೋದು, ಸಕ್ಸಸ್ ರೇಟ್ ಕಡಿಮೆ ಆಗ್ತಾನೆ ಇರುತ್ತೆ. ತುಂಬ ಪೇನ್ ಇರೋದ್ರಿಂದ ಸೇರೋವಾಗೂ ದಂಪತಿಗಳಿಗೆ ತುಂಬ ಪೇನ್ ಆಗ್ಬೋದು, ಹೆಂಗಸರಿಗೆ ಸೇರಕ್ ಆಗದೆ ಇರ್ಬೋದು. ಇವತ್ತು ನಾವು ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಯೂಶಲಿ ಋತುಚಕ್ರ ಆದಾಗ, ಪೀರಿಯಡ್ಸ್ ಬಂದಾಗ ಹೆಂಗಸರಿಗೆ ಗರ್ಭಕೋಶದಲ್ಲಿರೋ ಪದ್ರ ಏನಿದೆ ಅದು ಸರ್ವಿಕ್ಸ್ ಮೂಲಕ ಅಂದರೆ ಗರ್ಭಕೋಶದ ಬಾಯಿ ಮೂಲಕ ಆಚೆ ಬಂದು ಪೀರಿಯಡ್ಸ್ ವೇಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಈ ಫ್ಲೋ ಬಂದು 3 ರಿಂದ 7 ದಿನ ಇರುತ್ತೆ. ಕೆಲವರಿಗೆ ಈ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇನ್ ಆಗುತ್ತೆ. ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ಅವ್ರಿಗೆ ಬೆಡ್ಡಿಂದ ಎದ್ದೇಳಕ್ಕಾಗಲ್ಲ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಹಿಂಗಾದಾಗ ಒನ್ ಆಫ್ ದ ಫಸ್ಟ್ ಕಾಸಸ್ ದಟ್ ವಿ ಕ್ಯಾನ್ ಥಿಂಕ್ ಆಫ್, ಮೆಡಿಕಲ್ ಟರ್ಮ್ಸಲ್ಲಿ ಅದನ್ನು ನಾವು ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಅದಕ್ಕೆ ಒನ್ ಆಫ್ ದ ಫಸ್ಟ್ ಕಾಸಸ್ ದಟ್ ವಿ ಕ್ಯಾನ್ ಥಿಂಕ್ ಆಫ್ ಬಂದು ಎಂಡೋಮೆಟ್ರಿಯೋಸಿಸ್. ಇದರಲ್ಲಿ ಏನಾಗುತ್ತೆ, ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಬಂದು ಗರ್ಭಕೋಶದ ಪದ್ರ ಶೆಡ್ ಆಗಿ ಈ ಕಡೆ ಹೋಗೋ ಬದಲು ಆ ಬ್ಲಡ್ಡು ಟ್ಯೂಬ್ಸ್ ಮೂಲಕ ಹೋಗಿ ಟ್ಯೂಬ್ಸಲ್ಲಿ, ಅಂಡಾಶಯದಲ್ಲಿ, ಇಂಟೆಸ್ಟೈನ್ಸ್ ಮೇಲೆ ಅಂದರೆ ಕರಳ ಮೇಲೆ ಎಲ್ಲ ಡೆಪಾಸಿಟ್ ಆಗುತ್ತೆ. ಅದು ಒಂದೊಂದ್ಸತಿ ಯಾವುದೇ ಬಾಡಿ ಪಾರ್ಟಲ್ಲಿ ಕೂಡ ಡೆಪಾಸಿಟ್ ಆಗ್ಬೋದು. ಸೊ ಈ ಥರ ಆದಾಗ ಏನಾಗುತ್ತೆ, ಎವ್ರಿ ಪೀರಿಯಡ್ ಬ್ಲಡ್ ಈ ಕಡೆ ಬರೋದ್ರಿಂದ ಈ ಕಡೆ ಕೂಡ ಹೋಗ್ತಾ ಇರುತ್ತೆ ಆ್ಯಂಡ್ ಆ ಡೆಪಾಸಿಟ್ಸ್ ದೊಡ್ಡದಾಗ್ತಾನೆ ಇರುತ್ತೆ. ಈ ಥರ ಆಗೋದ್ರಿಂದ ಬರ್ತಾ ಬರ್ತಾ ಅವರಿಗೆ ಪೀರಿಯಡ್ಸ್ ಟೈಮಲ್ಲಿ ಪೇನ್ ಜಾಸ್ತಿ ಆಗೋದು, ಪೀರಿಯಡ್ಸಿಗೆ ಮುಂಚೆ ಪೇನ್ ಜಾಸ್ತಿ ಆಗೋದು, ಪೀರಿಯಡ್ಸ್ ಆದಮೇಲೂ ಕೆಲವರಿಗೆ ಪೇನ್ ಹಾಗೆ ಇರುತ್ತೆ. ಸೊ ಅವ್ರಿಗೆ ಸಿಂಪ್ಟಮ್ ಫ್ರೀ ಇಂಟರ್ವೆಲ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಆ್ಯಂಡ್ ಇದರಿಂದ ಅವ್ರ ಕ್ವಾಲಿಟಿ ಆಫ್ ಲೈಫ್ ಏನಿದೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹೆಂಗಸರು ಬಂದಾಗ, ಹೆಣ್ಮಕ್ಳು ಬಂದಾಗ ನಮಗೆ ತುಂಬ ಪೇನ್ ಆಗ್ತಾ ಇದೆ ಅಂದಾಗ ಇದನ್ನು ಸ್ಕ್ಯಾನ್ ಮಾಡಿ ಈಸಿಯಾಗಿ ನಾವು ಕಂಡುಹಿಡಿಬೋದು. ಸಪೋಸ್ ಸಿಸ್ಟ್, ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅನ್ನೋದು ಅಂಡಾಶಯಲ್ಲಿ ಆಲ್ರೆಡಿ ಇದ್ದರೆ ಅದು ಸ್ಕ್ಯಾನ್ ಮೂಲಕ ಪಿಕಪ್ ಆಗುತ್ತೆ. ಇಲ್ಲ ತುಂಬ ಅರ್ಲಿ ಸ್ಟೇಜಸ್ಸಲ್ಲಿದೆ, ಸ್ಕ್ಯಾನಲ್ಲಿ ಏನೂ ಕಾಣಿಸ್ತಾ ಇಲ್ಲ, ನಾವು ಮಾತ್ರೆ ಇಂಜೆಕ್ಷನ್ ಕೊಟ್ಟರೂ ಕೂಡ ಅವ್ರಿಗೆ ಪೇನ್ ಕಡಿಮೆ ಆಗ್ತಾ ಇಲ್ಲ ಪೀರಿಯಡ್ಸಲ್ಲಿ ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಆಫ್ ಡಯಾಗ್ನೋಸಿಸ್ ಎಂಡೋಮೆಟ್ರಿಯೋಸಿಸ್ಗೆ ಬಂದು ಸರ್ಜರಿ ಅಂದರೆ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ. ಅದರದ್ದು ಅಡ್ವಾಂಟೇಜ್ ಏನು, ಅದು ಮಾಡಿಸಿದಾಗ ಒಂದೇ ಶಾರ್ಟಲ್ಲಿ ನಾವು ಡಯಾಗ್ನೋಸು ಮಾಡ್ಬೋದು, ಅದನ್ನು ಮ್ಯಾನೇಜು ಮಾಡ್ಬೋದು. ಸೊ ಅದರಲ್ಲಿ ಎಂಡೋಮೆಟ್ರಿಯೋಸಿಸ್ ಇನ್ನೊಂದು ಬ್ಯಾಡ್ ಫ್ಯಾಕ್ಟರ್ ಏನಂದರೆ ರಿಕರೆನ್ಸ್ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ವರ್ಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಸರ್ಜರಿ ಮಾಡಿದ್ರೆ ಮತ್ತೆ ರಿಕವರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದಷ್ಟು ಅರ್ಲಿ ಪಿಕಪ್ ಮಾಡಿದ್ರೆ ಸಿಂಪ್ಟಮ್ ಫ್ರೀ ಇಂಟರ್ವೆಲ್ ಏನಿರುತ್ತೆ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಆ ಹೆಂಗಸರಿಗೆ ಬೆಟರ್ ಇರುತ್ತೆ. ಸೊ ಬರೀ ಕ್ವಾಲಿಟಿ ಆಫ್ ಲೈಫ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಇಂಪಾರ್ಟೆಂಟ್ ಅಲ್ಲ. ಈ ಎಂಡೋಮೆಟ್ರಿಯೋಸಿಸಿಂದ ನಾವು ಕನ್ಸೀವ್ ಆಗೋ ಚಾನ್ಸಸ್ ವೆದರ್ ನ್ಯಾಚುರಲಿ ಇರ್ಬೋದು ಅಥವಾ IUI ಮೂಲಕ ಇರ್ಬೋದು ಅಥವಾ IVF ಮೂಲಕ ಇರ್ಬೋದು, ಸಕ್ಸಸ್ ರೇಟ್ ಕಡಿಮೆ ಆಗ್ತಾನೆ ಇರುತ್ತೆ. ಯಾಕೆ ಹಿಂಗೆ ಅಂದರೆ, ಫಸ್ಟ್ ಆಫ್ ಆಲ್ ನ್ಯಾಚುರಲಿ ಕನ್ಸೀವ್ ಆಗೋಕ್ಕೆ ತುಂಬ ಪೇನ್ ಇರೋದ್ರಿಂದ ಸೇರೋವಾಗೂ ದಂಪತಿಗಳಿಗೆ ತುಂಬ ಪೇನ್ ಆಗ್ಬೋದು, ಹೆಂಗಸರಿಗೆ ಸೇರಕ್ಕೆ ಆಗದೆ ಇರ್ಬೋದು. ಅಥವಾ IUI ಮೂಲಕ IVF ಮೂಲಕ ಮಾಡಿದಾಗ ಎಂಡೋಮೆಟ್ರಿಯೋಸಿಸ್ ಡೆಪಾಸಿಟ್ಸ್ ಟ್ಯೂಬ್ಸಲ್ಲಿ ಮತ್ತು ಅಂಡಾಶಯದಲ್ಲಿ ಇದ್ದರೆ ಅದರಿಂದ ಟ್ಯೂಬೋ ಒವೇರಿಯನ್ ರಿಲೇಷನ್ಶಿಪ್ ಅಂದರೆ ಈ ಎರಡು ರಿಲೇಷನ್ಶಿಪ್ ಏನಿದೆ ಅದು ನಾರ್ಮಲ್ ಇಲ್ಲದೆ ಇರ್ಬೋದು. ಆ ಟ್ಯೂಬಿಗೆ ಎಗ್ನ ಪಿಕಪ್ ಮಾಡೋ ಶಕ್ತಿ ಇಲ್ಲದೆ ಇರ್ಬೋದು. ಅಥವಾ ಓವರೀಸಲ್ಲಿರೋದ್ರಿಂದ ಆ ಸಿಸ್ಟ್ ಮೂಲಕ ಆ ಪಕ್ಕದಲ್ಲಿರೋ ಅಂಡಾನೋ ಕ್ವಾಲಿಟಿ ಎಲ್ಲ ಕಡಿಮೆ ಆಗಿರ್ಬೋದು. ಆ್ಯಂಡ್ IUI ಮಾಡುವಾಗ ಅಥವಾ ನ್ಯಾಚುರಲಿ ಸೇರುವಾಗ ಕೂಡ ಸ್ಪರ್ಮ್ಗೆ ಇಲ್ಲಿರೋ ಎನ್ವೈರ್ನ್ಮೆಂಟ್ ಟಾಕ್ಸಿಕ್ ಆಗಿ ಅದು ಮೊಟ್ಟೆನ ಸೇರೋಕ್ಕೆ ಚಾನ್ಸೇ ಇಲ್ಲದೆ ಹೋಗ್ಬೋದು. IVF ಅಲ್ಲೂ ಮೊಟ್ಟೆ ಆಚೆ ತೆಗೆದಾಗ ನಾವೇನು ನೋಡ್ತೀವಿ ಅಂದರೆ, ನಾರ್ಮಲಿ ಎಂಡೋಮೆಟ್ರಿಯೋಸಿಸ್ ಇಲ್ಲದೆ ಇರೋರಿಗೆ ಕಂಪೇರ್ ಮಾಡಿದಾಗ ಈ ಸಿಸ್ಟ್ ಇರೋರಿಗೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಾದಮೇಲೆ ಭ್ರೂಣ ಮಾಡಿ ಹಾಕಿದ್ರೂ ಕೂಡ ಇಂಪ್ಲಾಂಟೇಷನ್ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಎಲ್ಲ ಆಸ್ಪೆಕ್ಟ್ಸು ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಕ್ವಾಲಿಟಿ ಆಫ್ ಲೈಫ್, ನಮ್ಮ ವರ್ಕ್ ಲೈಫು, ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸು ಎಲ್ಲ ಆದಮೇಲೆ ನಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ನ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇಂಥ ಸಿಂಪ್ಟಮ್ಸ್ ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ, ಅಬ್ನಾರ್ಮಲ್ ಪೇನ್ ಡ್ಯೂರಿಂಗ್ ಪೀರಿಯಡ್ಸು, ಮಾತ್ರೆ ತಗೊಂಡ್ರೂ ಕಡಿಮೆ ಆಗ್ತಾ ಇಲ್ದಿರೋದು, ವೆದರ್ ಯು ಆರ್ ಮ್ಯಾರಿಡ್ ಆರ್ ನಾಟ್, ಎಂಡೋಮೆಟ್ರಿಯೋಸಿಸ್ ಅನ್ನೋದು ಮದುವೆ ಆಗದೇ ಇರೋರ್ಗೂ ಬರ್ಬೋದು, ಅಡಲ್ಸೆಂಟ್ಸಲ್ಲೂ ಬರ್ಬೋದು. ಸೊ ಈ ಥರ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ದಯವಿಟ್ಟು ಫರ್ಟಿಲಿಟಿ ಕನ್ಸಲ್ಟೆಂಟ್ ಅಥವಾ ಗೈನಕಾಲಜಿಸ್ಟ್ ಅಟ್ ಯೋರ್ ನಿಯರೆಸ್ಟ್ ಗರ್ಭಗುಡಿ IVF ಸೆಂಟರ್ನ ವಿಸಿಟ್ ಮಾಡಿ. ಸೊ ದಟ್ ಯು ಕೆನ್ ಮೇಕ್ ಅ ಡಯಾಗ್ನೋಸಿಸ್, ಕರೆಕ್ಟ್ ಡಯಾಗ್ನೋಸಿಸ್, ಅಂಡ್ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೋದು.